ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ಯಾಕೆ ವಿಡಿಯೋ ಸ್ಟಾಪ್ ಮಾಡಿದಿರಾ, ವಿಡಿಯೋ ಸ್ಟಾರ್ಟ್ ಮಾಡಿ ಅಂತ. ಸೊ ಕೆಲವೊಂದು ಕಾರಣಗಳಿಂದ ನಾನು ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಯಾರ್ಯಾರೆಲ್ಲ ಮೆಸೇಜ್ ಮಾಡಿದ್ರಿ ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ. ಯಾಕಂದ್ರೆ ಇನ್ ಮುಂದೆ ನಾನು 3 ಡೇಸ್ ಒಂದ್ಸಲ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರ್ಯಾರೆಲ್ಲ ಮೆಸೇಜ್ ಮಾಡ್ತಾ ಇದ್ರಿ ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ. ಹಾಗೆ ತುಂಬಾ ಜನ ಹೊಸೊಬ್ರು ಕೂಡ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಪ್ಲೇನ್ ಬ್ಲೌಸ್ ಕಟಿಂಗ್ ವಿತ್ ಬ್ಲೌಸ್ ಕಟಿಂಗ್ ನ ತೋರಿಸ್ಕೊಡಿ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಕೂಡ ಪ್ಲೇನ್ ಬ್ಲೌಸ್ ಕಟಿಂಗ್ ನ ಹೊಸೊಬ್ರಿಗೆ ಎಷ್ಟು ಈಸಿಯಾಗಿ ತೋರಿಸ್ಬೇಕು, ಎಷ್ಟು ಈಸಿಯಾಗಿ ಅರ್ಥ ಆಗುತ್ತೆ ಅಷ್ಟು ಸುಲಭವಾಗಿ ನಾನು ಕಟಿಂಗ್ ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ತುಂಬಾ ಹಳಬ್ರು ಕೂಡ ಕಮೆಂಟ್ ಮಾಡ್ತಾ ಇದ್ದಿದ್ದು, ಯಾವ ಬ್ಲೌಸ್ ನ ಕಟಿಂಗ್ ಮಾಡ್ತೀರಾ ಅದೇ ಬ್ಲೌಸ್ ಸ್ಟಿಚಿಂಗ್ ನ ತೋರಿಸಿ ಅಂತ. ಸೊ ಇವತ್ತು ನಾನು ಯಾವ ಬ್ಲೌಸ್ ನ ಕಟಿಂಗ್ ಮಾಡ್ತೀನಿ ಅದೇ ಬ್ಲೌಸ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿಯಾಗಿ ಅಪ್ಲೋಡ್ ಮಾಡ್ತೀನಿ, ಸ್ಟಿಚಿಂಗ್ ವಿಡಿಯೋನ. ಸೊ ಇನ್ನು ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನ್ ಮಾಡ್ತಿರೋ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನ್ ತೋರಿಸ್ತಿರೋಂಥ ಬ್ಲೌಸ್ ಕಟಿಂಗ್ ಬಂದು ಫ್ರಂಟ್ ಟು ಬ್ಯಾಕ್ ಅಟ್ ಎ ಟೈಮ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅನ್ನೋ ಮೆಥಡ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಈ ಮೆಥಡ್ ಅಲ್ಲಿ ನೀವೇನಾದ್ರು ಬ್ಲೌಸ್ ನ ಕಟ್ ಮಾಡಿದ್ರೆ ಜಸ್ಟ್ 10 minutes ಅಲ್ಲೇ ಬ್ಲೌಸ್ ನ ಕಟಿಂಗ್ ಮಾಡ್ಕೊಂತೀರಾ, ಅಷ್ಟು ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬ್ಲೌಸ್ ನ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ನೀವು ಈ ರೀತಿ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಈ ರೀತಿ ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಂಡಾಗ ಸೀದಾ ಅನ್ನೋದು ಮೇಲೆ ಇರಬೇಕು, ಉಲ್ಟಾ ಅನ್ನೋದು ಈ ರೀತಿ ಕೆಳಗಡೆ ಹೋಗಿರ್ಬೇಕು. ಅರ್ಥ ಆಯ್ತು ಅನ್ಸುತ್ತೆ. ಸೀದಾ ಅನ್ನೋದು ಮೇಲೆ ಇರಬೇಕು, ಉಲ್ಟಾ ಕೆಳಗಡೆ ಹೋಗಿರ್ಬೇಕು. ಆ ರೀತಿ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಇದಾದ್ಮೇಲೆ ನೀವು ಅಳತೆ ಬ್ಲೌಸ್ ನ ತಗೊಂಡು ಫಸ್ಟ್ ಬ್ಲೌಸ್ ಕಟಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ತಗೊಳ್ಬೇಕಾಗಿರೋ ಮೆಜರ್ಮೆಂಟ್ ಬಂದು ಚೆಸ್ಟ್ ಮೆಜರ್ಮೆಂಟ್ ನ ತಗೊಳ್ಬೇಕಾಗುತ್ತೆ. ಯಾವುದೇ ಸೈಜ್ ಅಳತೆ ಬ್ಲೌಸ್ ಆದ್ರೂ ಕೂಡ ನೀವು ಕಟಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಚೆಸ್ಟ್ ಮೆಜರ್ಮೆಂಟ್ ನ ತಗೊಳ್ಬೇಕು. ನೋಡಿ, ಅಳತೆ ಬ್ಲೌಸ್ ನ ತಗೊಂಡಿದ್ದಾದ್ಮೇಲೆ ಚೆಸ್ಟ್ ಮೆಜರ್ಮೆಂಟ್ ನ ಯಾವತ್ತಿದ್ರು ಉಪ್ಪಟ್ಟಿ ಸೈಡ್ ತಗೊಳ್ಬೇಕು, ಕಾಜಾ ಪಟ್ಟಿ ಸೈಡ್ ತಗೊಳಕ್ ಹೋಗ್ಬಾರ್ದು. ಯಾಕಂದ್ರೆ ಕಾಜಾ ಪಟ್ಟಿಗೆ ಎಕ್ಸ್ಟ್ರಾ ಬಟ್ಟೆ ಹಾಕಿ ಸ್ಟಿಚಿಂಗ್ ಮಾಡಿರ್ತೀವಿ. ಸೊ ಹಾಗಾಗಿ ಕಾಜಾ ಪಟ್ಟಿ ಸೈಡ್ ನೀವು ಚೆಸ್ಟ್ ಮೆಜರ್ಮೆಂಟ್ ನ ತಗೊಳ್ಬಾರ್ದು. ಯಾವತ್ತಿಗೂ ಕೂಡ ಉಕ್ಸ್ ಪಟ್ಟಿ ಸೈಡ್ ಚೆಸ್ಟ್ ಮೆಜರ್ಮೆಂಟ್ ನ ತಗೊಳ್ಬೇಕು. ಚೆಸ್ಟ್ ಮೆಜರ್ಮೆಂಟ್ ನ ತಗೊಳ್ಳೋದಕ್ಕೆ ಈ ತರ ಇಲ್ಲಿದೆಯಲ್ಲ, ಇಲ್ಲಿಂದ ಇಲ್ಲಿಗೆ ನೀವು ಚೆಸ್ಟ್ ಮೆಜರ್ಮೆಂಟ್ ನ ತಗೊಳ್ಬೇಕು. ಈ ರೀತಿ ಸ್ವಲ್ಪ ಹಿಂಗೆ ಎಳ್ಕೊಂಡು ನೋಡಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬರ್ತಾ ಇದೆ ಅಂತ. ಈಗ ಈ ಅಳತೆ ಬ್ಲೌಸ್ ಅಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಬಂದು 8.5 ಇಂಚಸ್ ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬರ್ತಾ ಇದೆ ಅಂತ ನೋಡ್ಕೊಂಡು ಇದಕ್ಕೆ ನೀವು 2.5 ಇಂಚ್ ನ ಆಡ್ ಮಾಡ್ಕೊಳ್ಬೇಕು. 2.5 ಇಂಚ್ ಯಾಕೆ ಅಂತ ಅಂದ್ರೆ ನಿಮ್ಗೆ ಅದು ಸ್ಟಿಚಿಂಗ್ ಆದ್ಮೇಲೆ ಕಚ್ಚಾಗಿ ಹೋಗುತ್ತೆ. ಸೊ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಈಗ 8.5 ಇಂಚಸ್ ಚೆಸ್ಟ್ ಮೆಜರ್ಮೆಂಟ್ ಬಂದಿದೆ. ಸೊ ಹಾಗಾಗಿ 2.5 ಇಂಚ್ ನ ಆಡ್ ಮಾಡಿದ್ರೆ 11 ಇಂಚ್ ಆಗುತ್ತೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬರ್ತಾ ಇದೆ ನೋಡ್ಬಿಟ್ಟು ಅದಕ್ಕೆ 2.5 ಇಂಚ್ ನ ಆಡ್ ಮಾಡ್ಕೊಳ್ಳಿ. ಈ ಚೆಸ್ಟ್ ಮೆಜರ್ಮೆಂಟ್ ನ ಅಳತೆ ತಗೊಂಡಿದ್ದಾದ್ಮೇಲೆ ನೀವು 2.5 ಇಂಚೆ ಆಡ್ ಮಾಡ್ಬೇಕು ಅನ್ನೋದೇನಿಲ್ಲ, 2 ಇಂಚು ಕೂಡ ಆಡ್ ಮಾಡ್ಕೊಳ್ಬಹುದು. ಆಗ ನಿಮ್ಗೆ ಮೀಡಿಯಂ ಆಗಿ ಕಚ್ಚಾ ಸಿಗುತ್ತೆ. ಸೊ ಹಾಗಾಗಿ ನೀವು 2 ಇಂಚ್ನು ಕೂಡ ಆಡ್ ಮಾಡ್ಕೊಳ್ಬಹುದು, ಅದಕ್ಕೆ 2.5 ಇಂಚ್ ಕೂಡ ಆಡ್ ಮಾಡ್ಕೊಳ್ಬಹುದು, ನಿಮ್ ಇಷ್ಟ ಅದು. ಈಗ ನಾನು 2.5 ಇಂಚ್ ನ ಆಡ್ ಮಾಡಿದ್ಕೆ 11 ಇಂಚ್ ಆಗುತ್ತೆ. 11 ಇಂಚಿಗೆ ನೀವು ಈ ಬಟ್ಟೆನ ಫೋಲ್ಡಿಂಗ್ ಮಾಡ್ಬೇಕಾಗುತ್ತೆ. ನೋಡಿ, ಈ ತರ ಇಟ್ಕೊಂಡು 10.25 ಇಂಚಸ್ ಬರ್ತಿದೆ. ನನಗೆ ಬೇಕಾಗಿರೋದು 11 ಇಂಚು. ಸೊ 11 ಇಂಚಿಗೆ ನಾನು ಈ ಬಟ್ಟೆನ ಫೋಲ್ಡಿಂಗ್ ನ ಮಾಡ್ಕೊಳ್ತೀನಿ. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ 11 ಇಂಚು ಕರೆಕ್ಟ್ ಆಗಿ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಂಡಿದೀನಿ. ಈ 11 ಇಂಚ್ ಬಟ್ಟೆಗೆ ಫೋಲ್ಡಿಂಗ್ ಮಾಡ್ಕೊಳ್ಬೇಕಾದ್ರೆ 2 ಸೈಡ್ ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕು. 2 ಸೈಡ್ ನಿಮ್ಗೆ 11 ಇಂಚ್ ಇರಬೇಕು. ಸೊ ಹಾಗಾಗಿ ಈಕ್ವಲ್ ಆಗಿ ನೀವು ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಂಡೆ ಬಾಡಿ ಕಟಿಂಗ್ ಕರೆಕ್ಟ್ ಆಗಿ ಬರುತ್ತೆ. ಸೊ ಈ ರೀತಿ ಟೇಪ್ ನ ಇಟ್ಕೊಂಡು 2 ಸೈಡ್ ಕೂಡ 11 ಇಂಚ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ 11.5 ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಕೂಡ ನೀವು ಕರೆಕ್ಟ್ ಆಗಿ ಇದೆಯಾ ಅಂತ ನೋಡ್ಕೊಂಡು ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಸೊ ನೋಡಿ, ಇಲ್ಲೂ ಕೂಡ 11 ಇಂಚ್ ಇದೆ, ಈ ಕಡೆನೂ ಕೂಡ 11 ಇಂಚು ಇದೆ. ಸೊ ಈ ರೀತಿ ನೀವು ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಕಡೆ 2 ಸೈಡ್ ಇಂದ ಈ ರೀತಿ ಇಟ್ಕೊಂಡು ಕರೆಕ್ಟ್ ಆಗಿ ಮಧ್ಯ ಭಾಗಕ್ಕೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿಂದ ಮಧ್ಯ ಭಾಗ ತಗೊಂಡು ಈ ರೀತಿ ಕರೆಕ್ಟ್ ಆಗಿ ಮಧ್ಯಕ್ಕೆ ಫೋಲ್ಡಿಂಗ್ ನ ಮಾಡ್ಕೊಳ್ಬೇಕು. ಫೋಲ್ಡಿಂಗ್ ಮಾಡ್ಕೊಂಡು ಈ ರೀತಿ ಬಟ್ಟೆನ ಹಾಕೊಳ್ಬೇಕು. ನೀವು ನೋಡಿ, ಕಾಣಿಸ್ತಾ ಇದಲ್ಲ, ಈ ತರ 4 ಲೇಯರ್ ಬರ್ಬೇಕು. ಈ ತರ ಓಪನ್ ಮಾಡಿದಾಗ ನೋಡಿ, ಹಿಂಗೆ 1 2 3 4 ಈ ತರ 4 ಲೇಯರ್ ಆಗಿ ಬಟ್ಟೆನ ಫೋಲ್ಡಿಂಗ್ ನ ಮಾಡ್ಕೊಳ್ಬೇಕು. ಈ ರೀತಿ 4 ಲೇಯರ್ ಆಗಿ ಬಟ್ಟೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಎಲ್ಲಾ ಕಡೆ ಈಕ್ವಲ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡು ಹಿಂಗ್ ಟರ್ನ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಟ್ರಾ ಉಳಿದಿರೋ ಕ್ಲಾತ್ ಏನಿದೆ ಇದ್ರ ಪಕ್ಕನೆ ನೀವು ಬಟ್ಟೆನ ಕಟಿಂಗ್ ನ ಮಾಡ್ಕೊಳ್ಬೇಕು. ನೋಡಿ, ಇದ್ರ ಪಕ್ಕ ಈ ರೀತಿ ಕಟಿಂಗ್ ನ ಮಾಡ್ಕೊಳ್ಬೇಕು. ಈ ರೀತಿ 4 ಲೇಯರ್ ಆಗಿ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಫಸ್ಟ್ ನೀವು ತಗೊಳ್ಬೇಕಾಗಿರೋ ಮೆಜರ್ಮೆಂಟ್ ಬಂದು ಬ್ಲೌಸ್ ನ ಉದ್ದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಬ್ಲೌಸ್ ನ ಉದ್ದ ಅಳತೆ ತಗೊಳ್ಳೋದಕ್ಕೆ ನಿಮ್ಮ ರೆಡಿ ಬ್ಲೌಸ್ ನ ತಗೊಂಡು ಈ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟು ಇಂಚು ಬರ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಈ ತರ ಎಳ್ಕೊಂಡು ಚೆಕ್ ಮಾಡ್ಕೊಳ್ಳಿ ಎಷ್ಟು ಉದ್ದ ಬರ್ತಾ ಇದೆ ಬ್ಲೌಸ್ ನ ಉದ್ದ ಅಂತ. ಈಗ 14 ಇಂಚಸ್ ಈ ಬ್ಲೌಸ್ ನ ಉದ್ದ ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬರ್ತಾ ಇದೆ ಚೆಕ್ ಮಾಡ್ಕೊಂಡು ಅದಕ್ಕೆ ನೀವು 2 ಇಂಚ್ ನ ಆಡ್ ಮಾಡಿ ಫ್ರಂಟ್ ಅಲ್ಲಿ. ಸೊ ಈಗ ನಾನು ಬಟ್ಟೆನ ಫೋಲ್ಡಿಂಗ್ ಮಾಡಿಸಿದೀನಲ್ವಾ, ಈ ರೀತಿ 2 ಲೇಯರ್ ಆಗಿ 4 ಲೇಯರ್ ಆಗಿ. ಸೊ ಇಲ್ಲಿದು ಫಸ್ಟ್ ಇದು ಫ್ರಂಟ್,
ನೆಕ್ಸ್ಟ್ ಇದು ಬ್ಯಾಕ್ ನಾನು ತೋರಿಸ್ತಾ ಇರೋದು. ಸೊ ಈಗ ಬ್ಲೌಸ್ ನ ಉದ್ದ 14 ಇಂಚ್ ಇದೆ. ಫ್ರಂಟ್ ಅಲ್ಲಿ ನಾನು 2 ಇಂಚ್ ನ ಆಡ್ ಮಾಡಿದ್ರೆ 16 ಇಂಚ್ ಆಗುತ್ತೆ. 16 ಇಂಚ್ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿ ನಾವು ಬಟ್ಟೆ ವೇಸ್ಟ್ ಮಾಡೋ ಅವಶ್ಯಕತೆ ಏನಿರಲ್ಲ ಇದನ್ನ. ಸೊ ನಿಮ್ಗೆ 16 ಇಂಚಿಗೆ ಬಟ್ಟೆನ 2 ಲೇಯರ್ನ ಎತ್ಕೊಂಡು ಫೋಲ್ಡಿಂಗ್ ನ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ 16 ಇಂಚಿಗೆ ಬಟ್ಟೆನ ಫೋಲ್ಡಿಂಗ್ ನ ಮಾಡ್ಕೊಳ್ಳಿ. ನೋಡಿ, ನಾನು 16 ಇಂಚಿಗೆ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ನಾನು 16 ಇಂಚ್ ಹೇಳಿದೀನಿ ಅಂತ ನೀವು 16 ಇಂಚಿಗೆ ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಉದ್ದ ಎಷ್ಟಿದೆ ನೋಡ್ಕೊಂಡು ಅದಕ್ಕೆ 2 ಇಂಚ್ ನ ಆಡ್ ಮಾಡ್ಕೊಂಡು ಈ ಬಟ್ಟೆನ ಫೋಲ್ಡಿಂಗ್ ನ ಮಾಡ್ಕೊಳ್ಳಿ. ಫಸ್ಟ್ ಈಗ ನಾನು ಫ್ರಂಟ್ ಮಾರ್ಕಿಂಗ್ ಎಲ್ಲ ತೋರಿಸ್ಬಿಟ್ಟು ಫ್ರಂಟ್ ಕಟಿಂಗ್ ನ ಮಾಡಿಸ್ಬಿಡ್ತೀನಿ. ನೆಕ್ಸ್ಟ್ ಬ್ಯಾಕ್ ಅಲ್ಲಿ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ತುಂಬಾ ಈಸಿಯಾಗಿ ತೋರಿಸ್ತೀನಿ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ನೆಕ್ ವಿಡ್ತ್ ಅಳತೆ ತಗೊಳ್ಳೋದು ತುಂಬಾ ಈಸಿ. ಈ ರೀತಿ ಅಳತೆ ಬ್ಲೌಸ್ ನ ಹಾಕೊಂಡು ಇಲ್ಲಿ ಸ್ಟಿಚಿಂಗ್ ಆಗಿರುತ್ತಲ್ಲ, ಇದು ಇಲ್ಲಿಗೆ ಈ ರೀತಿ ಫ್ಲಾಟ್ ಆಗಿ ಎಳ್ಕೊಂಡು ಇಲ್ಲಿ ಟೇಪ್ ನ ಕರೆಕ್ಟ್ ಆಗಿ ಈ ರೀತಿ ಇಡಬೇಕು. ಈ ರೀತಿ ಕರೆಕ್ಟ್ ಆಗಿ ಇಟ್ಬಿಟ್ಟು ನೀಟಾಗಿ ಈ ತರ ಇಟ್ಕೊಂಡು ಟೇಪ್ ನ ಎಲ್ಲಿಗೆ ಬರುತ್ತೆ ಅಂತ ಇಲ್ಲಿ ಸ್ಟಿಚಿಂಗ್ ಆಗಿರುತ್ತಲ್ಲ ಇಲ್ಲಿಗೆ ಕರೆಕ್ಟ್ ಆಗಿ ಇಲ್ಲಿಂದ ಇಲ್ಲಿಗೆ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಈ ರೀತಿ ನೋಡಿ, ಈ ತರ ಇಟ್ಕೊಂಡು. ಹಂಗೂ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ರೆ ಫಸ್ಟ್ ನೀವು ಸ್ಕೇಲ್ ನ ತಗೊಂಡ್ಬಿಟ್ಟು ಇಲ್ಲಿ ಕರೆಕ್ಟ್ ಆಗಿ ಈ ರೀತಿ ಇಟ್ಕೊಳ್ಳಿ. ನೋಡಿ, ಕರೆಕ್ಟ್ ಆಗಿರ್ಬೇಕು ಸ್ಕೇಲು. ಈ ರೀತಿ ಇಟ್ಕೊಂಡು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಇಲ್ಲಿಗೆ ನೋಡಿ, ಇಲ್ಲಿಗೆ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಮಾರ್ಕಿಂಗ್ ನ ಮಾಡ್ಕೊಂಡಿರ್ತಾರಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟು ನೆಕ್ ಬಿಡ್ತ್ ಮೆಜರ್ಮೆಂಟ್ ಬರ್ತದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, 2.25 ಇಂಚಸ್ ನೆಕ್ ಬಿಡ್ತ್ ಮೆಜರ್ಮೆಂಟ್ ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಇದೇ ತರ ಚೆಕ್ ಮಾಡ್ಕೊಂಡು ನೆಕ್ ಬಿಡ್ತ್ ಮೆಜರ್ಮೆಂಟ್ ಎಷ್ಟು ಬರ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ 2.25 ಇಂಚಸ್ ನನ್ನ ನೆಕ್ ಬಿಡ್ತ್ ಬಂದಿದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬಂದಿದೆ ನೋಡ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ನೆಕ್ ಬಿಡ್ತ್ ನ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ನೀವು ನೋಡಿ, ಇಲ್ಲೊಂದಿಗೂ ಮಾರ್ಕಿಂಗ್ ನ ಮಾಡ್ಕೊಂತ ಇದೀನಿ ನೆಕ್ ಬಿಡ್ತ್. ಇದಾದ್ಮೇಲೆ ನೀವು ಶೋಲ್ಡರ್ ಬಿಟ್ ಮೆಜರ್ಮೆಂಟ್ ನ ತಗೊಳ್ಬೇಕಾಗುತ್ತೆ. ಶೋಲ್ಡರ್ ಬಿಟ್ ಮೆಜರ್ಮೆಂಟ್ ತಗೊಳ್ಳೋದು ತುಂಬಾ ಈಸಿ. ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ಶೋಲ್ಡರ್ ಬಿಟ್ ಮೆಜರ್ಮೆಂಟ್ ನ ತಗೊಳ್ಳೋದಕ್ಕೆ ಈ ತರ ಅಳತೆ ಬ್ಲೌಸ್ ನ ತಗೊಂಡು ಸ್ಲೀವ್ ನ ಈ ರೀತಿ ಉಲ್ಟಾ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ನೀವು ಶೋಲ್ಡರ್ ಬಿಟ್ ಮೆಜರ್ಮೆಂಟ್ ನ ತಗೊಳ್ಬೇಕು. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ನನಗೆ 2.5 ಇಂಚಸ್ ಶೋಲ್ಡರ್ ಬಿಡ್ತು ಬರ್ತಾ ಇದೆ. ಇದ್ರೊಳಗಡೆ 1/4 ಇಂಚಿಗೆ ಸ್ಟಿಚಿಂಗ್ ಹೋಗಿರುತ್ತೆ ಬಟ್ಟೆ. ಸೊ ಹಾಗಾಗಿ ಅದನ್ನು ಕೂಡ ನೀವು ಆಡ್ ಮಾಡ್ಕೊಳ್ಬೇಕು. ಈಗ 2.5 ಇಂಚಸ್ಗೆ ನನಗೆ ಶೋಲ್ಡರ್ ಬಿಟ್ ಬರ್ತಾ ಇದೆ ಅಂದ್ರೆ ಅದಕ್ಕೆ 1/4 ಇಂಚ್ ಕೂಡ ಆಡ್ ಮಾಡ್ಕೊಂತೀನಿ ಇದ್ರೊಳಗಡೆ ಹೋಗಿರೋದು. ಸೊ 2.25 ಇಂಚಸ್ ನಂಗೆ ಶೋಲ್ಡರ್ ಬಿಟ್ ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಇದೇ ತರ ಚೆಕ್ ಮಾಡ್ಕೊಂಡು ಒಳಗಡೆ ಹೋಗಿರೋಂತ ಬಟ್ಟೆಗೂ 1/4 ಇಂಚ್ ನ ಆಡ್ ಮಾಡಿ ಎಷ್ಟು ಶೋಲ್ಡರ್ ಬಿಟ್ಟು ಬರ್ತಾ ಇದೆ ಅಂತ ಚೆಕ್ ಮಾಡ್ಕೊಂಡು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕಾಗುತ್ತೆ. 2.25 ಇಂಚಸ್ಗೆ ಈಗ ನಾನು ಶೋಲ್ಡರ್ ಬಿಟ್ ಮಾರ್ಕಿಂಗ್ ನ ಮಾಡ್ಕೊಳ್ತೀನಿ. ಇಲ್ಲಿಂದನೇ ನೀವು ಶೋಲ್ಡರ್ ಬಿಟ್ ನ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ 2.25 ಇಂಚಸ್ಗೆ ಶೋಲ್ಡರ್ ಬಿಟ್ ಮಾರ್ಕಿಂಗ್ ನ ಮಾಡ್ಕೊಂಡಿದೀನಿ. ನೆಕ್ ಬಿಟ್ ಮಾರ್ಕಿಂಗ್ ಮಾಡ್ಕೊಂಡಿದ್ದಾಯ್ತು, ಶೋಲ್ಡರ್ ಬಿಟ್ ಮಾರ್ಕಿಂಗ್ ಮಾಡ್ಕೊಂಡಿದ್ದಾಯ್ತು. ಈಗ ಆರ್ಮೋಲ್ ಲೆಂತ್ ನ ನೀವು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಆರ್ಮೋಲ್ ಲೆಂತ್ ನ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಅಳತೆ ಬ್ಲೌಸ್ ನ ಈ ರೀತಿ ಹಾಕೊಳ್ಬೇಕು. ನೀವು ಈ ರೀತಿ ಹಾಕೊಂಡು ಇಲ್ಲಿ ಜಾಯಿಂಟ್ ಆಗಿರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಈ ತರ ಸ್ಕೇಲ್ ನ ಇಡಬೇಕು. ಇದು ಈಕ್ವಲ್ ಆಗಿರ್ಬೇಕು. ಆ ರೀತಿ ಸ್ಕೇಲ್ ನ ಇಟ್ಟು ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿಂದನೇ ನೀವು ಈ ಕಡೆ ಚೆಕ್ ಮಾಡ್ಕೊಳ್ಬಾರ್ದು. ಇಲ್ಲಿಂದನೇ ಕರೆಕ್ಟ್ ಆಗಿ ಎಷ್ಟು ಬರ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ ನನಗೆ 6 ಇಂಚು ಆರ್ಮೋಲ್ ಲೆಂತ್ ಬರ್ತಾ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಬರ್ತಿದೆ ಚೆಕ್ ಮಾಡ್ಕೊಂಡು ಇಲ್ಲಿ ಶೋಲ್ಡರ್ ಬಿಡ್ತು ಮಾರ್ಕಿಂಗ್ ಮಾಡ್ಕೊಂಡಿರ್ತಾರಲ್ಲ, ಇಲ್ಲಿಂದ ಇಲ್ಲಿಗೆ 6 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ನೀವು ನೋಡಿ, ಇಲ್ಲಿ ಕರೆಕ್ಟ್ ಆಗಿ 6 ಇಂಚಿಗೆ ಮಾರ್ಕಿಂಗ್ ನ ಮಾಡ್ಕೊಳ್ತೀನಿ. 6 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿಂದ ಒಂದು ಲೈನ್ ನ ಹಾಕೊಳ್ಳೋಣ. ಅದಾದ್ಮೇಲೆ ನೆಕ್ಸ್ಟ್ ಹಿಂಗೆ ಟರ್ನ್ ಮಾಡಿ ಇಲ್ಲಿಗೆ ಒಂದು ಲೈನ್ ನ ಹಾಕೊಳ್ಬೇಕು. 2 ಲೈನ್ ನ ಹಾಕೊಂಡಿದ್ದಾದ್ಮೇಲೆ ಆರ್ಮೋಲ್ ಶೇಪ್ ನ ತೆಗೆಯೋದಕ್ಕೆ ಫಸ್ಟ್ 1/2 ಇಂಚಿಗೆ ಒಂದು ಇಲ್ಲಿಗೆ ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಅದಾದ್ಮೇಲೆ 1 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಈ ರೀತಿ ನೋಡಿ, 1/2 ಇಂಚಿಗೊಂದು 1 ಇಂಚಿಗೊಂದು ಈ ರೀತಿ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನೀವು ಇಲ್ಲಿಂದ ಶೇಪ್ ನ ತಕ್ಕೊಳ್ಬೇಕು ಒಂದೊಂದೇನೆ. ಈಗ 1 ಇಂಚಿಗೆ ಒಂದು ಶೇಪ್ ನ ತಕ್ಕೊಂಡ್ಬಿಡೋಣ ಈ ರೀತಿ. ಅದಾದ್ಮೇಲೆ 1/2 ಇಂಚಿಗೆ ಶೇಪ್ ಇತ್ತಲ್ಲ ಅದನ್ನು ಕೂಡ ತಕ್ಕೊಂಡ್ಬಿಡೋಣ. ನೋಡಿ, 2 ಶೇಪ್ ನು ಕೂಡ ತಕ್ಕೊಂಡಿದ್ದಾಯ್ತು. ಆರ್ಮೋಲ್ ಲೆಂತ್ ಆರ್ಮೋಲ್ ಶೇಪ್ ನು ಕೂಡ ತೆಗ್ದಿದ್ದಾಯ್ತು. ಈಗ ನೆಕ್ ಲೆಂತ್ ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಈಗ ಪರ್ಫೆಕ್ಟ್ ಆಗಿ ಇದ್ರೊಳಗಡೆ ಶೇಪ್ ನ ತಕ್ಕೊಳ್ಬೇಕು ಅಂದ್ರೆ ಫಸ್ಟ್ ನೀವು ಇಲ್ಲಿಂದ ಒಂದ್ 2 ಇಂಚಷ್ಟು ಮಾರ್ಕಿಂಗ್ ನ ಮಾಡ್ಕೊಂಡು ಇದ್ರ ಮೇಲೆನೆ ನೀವು ಫಸ್ಟ್ ಈ ಲೈನ್ ಇರುತ್ತಲ್ಲ ಇದ್ರ ಮೇಲೆನೆ ಫಸ್ಟ್ ನೀವು ಈ ರೀತಿ ಬಂದು ಇಲ್ಲಿಂದ ಶೇಪ್ ನ ತಕ್ಕೊಳ್ಬೇಕು. ನೀವು ಇಲ್ಲಿಂದ 2 ಇಂಚಷ್ಟು ಈ ರೀತಿ ಕೆಳಗಡೆನೆ ಬನ್ನಿ. ಫಸ್ಟ್ ಈ ರೀತಿ ಕೆಳಗಡೆ ಬಂದು ಇಲ್ಲಿಂದ ಈ ರೀತಿ ಚಿಕ್ಕದಾಗೆ ಶೇಪ್ ನ ತಕ್ಕೊಳ್ಳಿ. ಈಗ ನಾವು ನೆಕ್ ವಿಡ್ತ್ ನ ಮಾರ್ಕಿಂಗ್ ಮಾಡ್ಕೊಂಡ್ವಿ, ಶೋಲ್ಡರ್ ವಿಡ್ತ್ ಮಾರ್ಕಿಂಗ್ ಮಾಡ್ಕೊಂಡು ನೆಕ್ ಲೆಂತ್ ಡ್ರಾ ಮಾಡ್ಕೊಂಡ್ವಿ, ಆರ್ಮೋಲ್ ಲೆಂತ್ ಡ್ರಾ ಮಾಡ್ಕೊಂಡು ಶೇಪ್ ನ ತೆಗ್ದಿದೀವಿ. ಇದಾದ್ಮೇಲೆ ಕ್ರಾಸ್ ಪಟ್ಟಿ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ.
ನೋಡಿ ಇಲ್ಲಿಂದ ಇಲ್ಲಿ ಕ್ರಾಸ್ ಪಟ್ಟಿ ಜಾಯಿಂಟ್ ಆಗಿರುತ್ತಲ್ಲ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ಈ ರೀತಿ ಹೇಳ್ಕೊಂಡು ಚೆಕ್ ಮಾಡಬೇಕು. 12 ಇಂಚಸ್ ನನಗೆ ಬರ್ತಾ ಇದೆ ಕ್ರಾಸ್ ಪಟ್ಟಿ ಜಾಯಿಂಟ್ ಆಗಿರತ್ರ. ಸೊ ಅದಕ್ಕೆ ನಾನು 1 ಇಂಚ್ನ ಆಡ್ ಮಾಡ್ಕೊಳ್ತೀನಿ. ನೀವು ಅಷ್ಟೇ ಯಾವುದೇ ಸೈಜ್ ಬ್ಲೌಸ್ ಆದ್ರೂ ಕೂಡ ನೀವು ಈ ರೀತಿ ಕ್ರಾಸ್ ಪಟ್ಟಿಗೆ ಎಲ್ಲಿ ಅಟ್ಯಾಚ್ ಆಗುತ್ತೆ ಅಲ್ಲಿವರೆಗೂ ಮೆಜರ್ಮೆಂಟ್ ನ ತಗೊಂಡು 1 ಇಂಚ್ನ ಆಡ್ ಮಾಡ್ಕೊಳ್ಳಿ. 1 ಇಂಚ್ನ ಆಡ್ ಮಾಡ್ಬಿಟ್ಟು ಇಲ್ಲಿ ನೆಕ್ ಬಿಡ್ತ್ ನ ಮಾರ್ಕಿಂಗ್ ಮಾಡ್ಕೊಂಡಿದ್ದೀರಲ್ಲ ಈ ಎರಡರ ಮಧ್ಯೆ ಈ ತರ ಇಟ್ಕೊಂಡು ಇಲ್ಲಿಂದ 1 ಇಂಚ್ ಆಡ್ ಮಾಡಿದ್ರೆ 13 ಇಂಚ್ ಆಯ್ತು 12 ಇಂಚಿಗೆ. ಸೊ ಇಲ್ಲಿಗೆ 13 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಂಡು ಲೈನ್ ನ ಹಾಕೊಳ್ತೀನಿ. ನೋಡಿ 1 ಇಂಚ್ ಆಡ್ ಮಾಡ್ಕೊಂಡು 13 ಇಂಚಿಗೆ ನಾನು ಒಂದು ಲೈನ್ ನ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ನೀವು ಇಲ್ಲಿಂದ 1 ಇಂಚ್ನ ಆಡ್ ಮಾಡ್ಕೊಳ್ಬೇಕು. ಇಲ್ಲಿಗೆ 1 ಇಂಚ್ ಆಡ್ ಮಾಡ್ಕೊಂಡು ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಈ ಕಡೆ 1/2 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಎರಡು ನೆಕ್ ವಿಡ್ತ್ ಮಧ್ಯೆ ಕರೆಕ್ಟ್ ಆಗಿ ಈ ತರ ಟೇಪ್ ನ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ನೀವು ನೋಡಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲೊಂದು ಲೈನ್ ನ ಈ ರೀತಿ ಡ್ರಾ ಮಾಡ್ಕೊಂಡು ಈ ಕಡೆ 1/2 ಇಂಚಿಗೆ ಒಂದು ಮಾರ್ಕಿಂಗ್ ಮಾಡ್ಕೊಂಡಿರ್ತಾರಲ್ಲ ಅಲ್ಲಿಂದ ಈ ಲೈನ್ ನ ಈ ತರ ಡ್ರಾ ಮಾಡ್ಕೊಂಡು ನೀವು ಕ್ರಾಸ್ ಪಟ್ಟಿನ ಶೇಪ್ ನ ತಕ್ಕೊಳ್ಬಹುದು. ಈ ರೀತಿ ನೋಡಿ ಇಷ್ಟೇ ಕ್ರಾಸ್ ಶೇಪ್ ಅನ್ನೋದು. ಈಗ ನೋಡಿ ಕ್ರಾಸ್ ಪಟ್ಟಿನೂ ಕೂಡ ಮಾರ್ಕಿಂಗ್ ನ ಮಾಡಿಸಿದ್ದಾಯ್ತು. ಆರ್ಮೋಲ್ ಸೈಡ್ ಮಾರ್ಕಿಂಗ್ ಮಾಡಿಸಿದ್ದಾಯ್ತು. ಫ್ರಂಟ್ ಟಿಪ್ ಮಾರ್ಕಿಂಗ್ ಮಾಡಿಸಿದ್ದಾಯ್ತು. ಇಲ್ಲಿ ನಾವು ಟಕ್ಸ್ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನ ನಾನು ಸ್ಟಿಚಿಂಗ್ ಮಾಡ್ಕೊಳ್ಬೇಕಾದ್ರೆ ತುಂಬಾ ಈಸಿ ಮೆಥಡ್ ಅಲ್ಲಿ ಯಾವ ರೀತಿ ಟಕ್ಸ್ ನ ಇಟ್ಕೊಳ್ಳೋದು ಅನ್ನೋದನ್ನ ಸೊ ಆವಾಗ್ಲೇ ತೋರಿಸ್ಕೊಡ್ತೀನಿ. ಈಗ ಫ್ರಂಟ್ ಕಟಿಂಗ್ ನ ಮಾಡ್ಕೊಂಡ್ಬಿಡೋಣ. ಫ್ರಂಟ್ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಈ ತರ ಒಂದು ಲೇಯರ್ ನ ಇಟ್ಕೊಳ್ಬೇಕು. 2 ಲೇಯರ್ ಇರುತ್ತಲ್ಲ ಇದನ್ನ ಮಾತ್ರ ಈ ರೀತಿ ಎತ್ಕೊಂಡು ಕಟಿಂಗ್ ನ ಮಾಡ್ಕೊಳ್ಬೇಕು. ಈಗ ಫಸ್ಟ್ ಒಂದು ಲೇಯರ್ ನ ಈ ರೀತಿ ಎತ್ಕೊಂಡು ಕ್ರಾಸ್ ಪಟ್ಟಿನ ಕಟಿಂಗ್ ನ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ ಕ್ರಾಸ್ ಪಟ್ಟಿ ಕಟಿಂಗು ಮುಗೀತು. ಈಗ ಒಂದು ಲೇಯರ್ ನ ಎತ್ಕೊಂಡು ಫ್ರಂಟ್ ಡೀಪ್ ನ ಕಟಿಂಗ್ ಮಾಡೋಣ. ಫ್ರಂಟ್ ಡೀಪ್ ಕಟಿಂಗ್ ಆಯ್ತು. ನೆಕ್ಸ್ಟ್ ಹಿಂಗೆ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡ್ಕೊಂಡು ಇಲ್ಲಿ ಇಷ್ಟು ಫೋಲ್ಡ್ ಆಗಿರುತ್ತಲ್ಲ ಇದನ್ನ ಎತ್ಕೊಂಡು ಈ ಮೊದಲ ಲೈನ್ ಏನಿದೆ ಅದನ್ನ ನೀವು ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಮೊದಲ ಲೈನ್ ನ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂಗೆ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡ್ಕೊಂಡು ಈ 2 ಲೇಯರ್ ಏನಿರುತ್ತೆ ಈ 2 ಲೇಯರ್ ನ ಎತ್ಕೊಂಡು ಇಲ್ಲಿ 2 ಲೇಯರ್ ನ ನೀವು ಕೆಳಗಡೆನೆ ಬಿಡಬೇಕು. ಬ್ಯಾಕ್ ಅದು ಸೊ ಹಾಗಾಗಿ ಕೆಳಗಡೆನೆ ಬಿಟ್ಟು ಈ 2 ಲೇಯರ್ ನ ಮಾತ್ರ ಎತ್ಕೊಂಡು ಈ ಶೇಪ್ ಏನಿದೆ ಅದನ್ನ ನೀವು ಕಟಿಂಗ್ ನ ಮಾಡ್ಕೊಳ್ಬೇಕು. ಈ ಶೇಪ್ ಕೂಡ ಕಟಿಂಗ್ ಆಯ್ತು. ಇದಾದ್ಮೇಲೆ ಇಲ್ಲಿ ನಾವು ಈಕ್ವಲ್ ಆಗಿ ಈ ರೀತಿ ನೀಟಾಗಿ ಇಟ್ಕೊಂಡು ಇಲ್ಲಿ ಫ್ರಂಟ್ ನ ಕಟಿಂಗ್ ಮಾಡ್ಕೊಳ್ಬೇಕು. ನೋಡಿ ಫ್ರಂಟ್ ಕಟಿಂಗು ಮುಗೀತು. ಈಗ ಬ್ಯಾಕ್ ಕಟಿಂಗ್ ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬ್ಯಾಕ್ ಕಟಿಂಗ್ ನ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ನಾವು ಫ್ರಂಟ್ ಅಲ್ಲಿ ಇಲ್ಲಿ 2.25 ಇಂಚಸ್ ನೆಕ್ ವಿಡ್ತ್ ನ ಮಾರ್ಕಿಂಗ್ ಮಾಡ್ಕೊಂಡಿರ್ತೀವಿ. ಸೊ ಇಲ್ಲಿ ಆಲ್ರೆಡಿ ನಮಗೆ ಗೊತ್ತಾಗಿರುತ್ತೆ ಇಲ್ಲಿ 2.25 ನೆಕ್ ವಿಡ್ತ್ ಎಲ್ಲಿದೆ ಅಂತ. ಸೊ ಹಾಗಾಗಿ ಅಲ್ಲಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಂಡು ಇದಾದ್ಮೇಲೆ ನಾವು ಬ್ಲೌಸ್ ನ ಉದ್ದ ಚೆಕ್ ಮಾಡ್ಕೊಳ್ಳೋಣ. ಬ್ಲೌಸ್ ನ ಉದ್ದ ಚೆಕ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡು ಇಲ್ಲಿ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ ಇಲ್ಲಿಂದ ಎಲ್ಲಿಗೆ ಚೆಕ್ ಮಾಡ್ಕೋಬೇಕು. ಬ್ಲೌಸ್ ನ ಬ್ಯಾಕ್ ಅಲ್ಲಿ 14 ಇಂಚು ಬರ್ತಾ ಇದೆ ಬ್ಲೌಸ್ ನ ಉದ್ದ. 14 ಇಂಚು ಬಂದ್ರೆ ನಿಮ್ಗೆ ಇಲ್ಲಿ ನೆಕ್ ವಿಡ್ತ್ ಇರುತ್ತಲ್ಲ ಇಲ್ಲಿಂದ ಇಲ್ಲಿಗೆ 14 ಇಂಚಿಗೆ ಒಂದು ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಮಾರ್ಕಿಂಗ್ ಮಾಡ್ಕೊಳ್ಳೋದು ಯಾಕೆ ಅಂತ ಹೇಳ್ತೀನಿ ನೋಡಿ. ಹಿಂಗ್ ಮಾರ್ಕಿಂಗ್ ಮಾಡ್ಕೊಂಡು ಒಂದು ಲೈನ್ ನ ಹಾಕೊಂಡ್ರೆ ಗೊತ್ತಾಗುತ್ತೆ ನಿಮ್ಗೆ. ನೋಡಿ ಈ ತರ ಲೈನ್ ನ ಹಾಕೊಂಡು ಇಲ್ಲಿ ನಾವು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 3 ಇಂಚಸ್ ಜಾಸ್ತಿ ಇದೆ. ಈ 3 ಇಂಚಸ್ ಯಾಕೆ ಅಂದ್ರೆ ಹಿಂದೆ ಈ ತರ ಬಟ್ಟೆನ ಫೋಲ್ಡ್ ಮಾಡಿ ಸ್ಟಿಚಿಂಗ್ ನ ಮಾಡಿರ್ತಾರಲ್ಲ ಸೊ ಹಾಗಾಗಿ ಇದಕ್ಕೆ ಎಕ್ಸ್ಟ್ರಾ ಬಟ್ಟೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲೇನೆ ನಮ್ಗೆ 3 ಇಂಚ್ ಇರುತ್ತಲ್ಲ ಇದನ್ನೇ ನಾವು ಫೋಲ್ಡ್ ಮಾಡಿ ಸ್ಟಿಚಿಂಗ್ ನ ಮಾಡ್ಕೊಳ್ಬಹುದು. ಈಗ 14 ಇಂಚು ರೆಡಿ ಉದ್ದ ಇದೆ. ಮಿಕ್ಕಿದೆಲ್ಲ ನಮ್ಗೆ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಬ್ಲೌಸ್ ನ ಉದ್ದ ಅಳತೆ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಮ್ಗೆ ಡೀಪ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಡೀಪ್ ಲೆಂತ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ ಇಲ್ಲಿಂದ ಇಲ್ಲಿ ಸ್ಟಿಚಿಂಗ್ ಆಗಿರುತ್ತಲ್ಲ ಇದು ಎಲ್ಲಿಗೆ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಬೇಕು. ನೋಡಿ 9.25 ಇಂಚಸ್ಗೆ ಬರ್ತಾ ಇದೆ. ಹಂಗೂ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಸ್ಟಿಚಿಂಗ್ ಆಗಿರುತ್ತಲ್ಲ ಇಲ್ಲಿ ಕರೆಕ್ಟ್ ಆಗಿ ಈ ರೀತಿ ಸ್ಕೇಲ್ ನ ಇಟ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ಅಂತ ನೀವು ಚೆಕ್ ನ ಮಾಡ್ಕೊಳ್ಬಹುದು. ನೋಡಿ ಇಲ್ಲಿ ಕರೆಕ್ಟ್ ಆಗಿ 9.25 ಇಂಚಸ್ ಡೀಪ್ ಲೆಂತ್ ಬರ್ತಾ ಇದೆ. ಇದಕ್ಕೆ 1/2 ಇಂಚ್ ನ ಆಡ್ ಮಾಡ್ಕೊಳ್ಬೇಕು ಸ್ಟಿಚಿಂಗ್ ಮಾರ್ಜಿನ್ ಗೋಸ್ಕರ. 10 ಇಂಚಿಗೆ ಡೀಪ್ ಲೆಂತ್ ನ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ನೀವು ಅಷ್ಟೇ ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಡೀಪ್ ಲೆಂತ್ ಎಷ್ಟು ಬಂದಿದೆ ನೋಡ್ಬಿಟ್ಟು 1/2 ಇಂಚ್ ನ ಆಡ್ ಮಾಡ್ಕೊಂಡು ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಫ್ರಂಟ್ ಅಲ್ಲೂ ಅಷ್ಟೇ ಬ್ಯಾಕ್ ಅಲ್ಲೂ ಅಷ್ಟೇ 1/2 ಇಂಚ್ ನ ಡೀಪ್ ಗೆ ಆಡ್ ಮಾಡ್ಕೊಳ್ಬೇಕು ಸ್ಟಿಚಿಂಗ್ ಮಾರ್ಜಿನ್ ಗೋಸ್ಕರ. ಸೊ ಇಲ್ಲಿ ನಾನು ಇಲ್ಲಿಂದ ನೆಕ್ ವಿಡ್ತ್ ಇರುತ್ತಲ್ಲ ಇಲ್ಲಿಂದ ನಾನು 10 ಇಂಚಿಗೆ ಮಾರ್ಕಿಂಗ್ ನ ಮಾಡ್ಕೊಂತೀನಿ. 1/2 ಇಂಚ್ ನ ಸೇರಿಸ್ಕೊಂಡು ನೀವು ಅಷ್ಟೇ 1/2 ಇಂಚ್ ನ ಸೇರಿಸ್ಕೊಂಡು ಈ ತರ 10 ಇಂಚಿಗೆ ಮಾರ್ಕಿಂಗ್ ನ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಇಲ್ಲಿ ನಮಗೆ ನೆಕ್ ವಿಡ್ತ್ ಬಂದ್ಬಿಟ್ಟು 2 ಕಾಲಿದೆ. ಇಲ್ಲಿ ನಾವು ತುಂಬಾ ಅಗಲವಾಗಿ ಡೀಪ್ ನ ಹಾಕೊಳ್ತೀವಿ ಅಂತಂದ್ರೆ 2.5 ಇಂದ 3 ಇಂಚ್ ವರೆಗೂ ಮಾರ್ಕಿಂಗ್ ನ ಮಾಡ್ಕೊಳ್ಬಹುದು. ಈಗ ನಾನು 3 ಇಂಚಿಗೆ ಇಲ್ಲಿಗೆ ಮಾರ್ಕಿಂಗ್ ನ ಮಾಡ್ಕೊಂಡು ಲೈನ್ ನ ಹಾಕೊಳ್ತೀನಿ. ನನ್ಗೆ ಡೀಪ್ ಅಗಲ ಜಾಸ್ತಿ ಬೇಡ ಅಂದ್ರೆ
ಸೇಮ್ ನೆಕ್ ಬಿಡ್ತ್ ಎಷ್ಟಿರುತ್ತೆ ಅಷ್ಟೇ ನೀವು ಲೈನ್ ಹಾಕೊಂಡು ಡ್ರಾ ಮಾಡ್ಬೋದು ಶೇಪ್ ನ. ಇಲ್ಲಾಂದ್ರೆ 2.5 2.25 ಆ ರೀತಿ ತಗೊಂಡು ಕೂಡ ನೀವು ಶೇಪ್ ನ ಡ್ರಾ ಮಾಡ್ಬೋದು. ನಮ್ಗೆ ಅಗಲವಾದ ಡೀಪ್ ಬೇಕು ಅಂದ್ರೆ 3 ಇಂಚಸ್ಗೆ ಈ ರೀತಿ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ನ ಹಾಕೊಳ್ಬೇಕು. ಈ ರೀತಿ ಲೈನ್ ನ ಹಾಕೊಂಡು ಇದ್ರೊಳಗಡೆ ನೀವು ರೌಂಡ್ ಶೇಪ್ ನ ಕರ್ವ್ ಮಾಡ್ಕೊಳ್ಳಿ. ಈ ರೀತಿ ನೀವು ರೌಂಡ್ ಶೇಪ್ ನ ಕರ್ವ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಕಟಿಂಗ್ ನ ಮಾಡ್ಕೊಳ್ಳೋಣ. ನೋಡಿ, ಬ್ಯಾಕ್ ಕಟಿಂಗು ಮುಗೀತು. ಇದು ಬ್ಯಾಕ್ ಕಟಿಂಗು, ಇದು ಫ್ರಂಟ್ ಕಟಿಂಗು, ಇದು ಕ್ರಾಸ್ ಪಟ್ಟಿ ಕಟಿಂಗು ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪರ್ಫೆಕ್ಟ್ ಆಗಿ ಯಾವ ರೀತಿ ಸ್ಲೀವ್ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದ್ರಲ್ಲಿ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.